ಹಾಯ್ ನಮಸ್ಕಾರ. ಹೊಸ್ದಾಗಿ ಏನು ಹೇಳೋದು ಬೇಕಿಲ್ಲ. ತಾವುಗಳೇ ಎಲ್ಲ ಫುಟೇಜ್ಗಳನ್ನೆಲ್ಲ ನೋಡಿರ್ತೀರಾ. ಯಾವ ರೀತಿ ಬಿಗ್ ಇಂಪ್ಯಾಕ್ಟ್ ಮಾರ್ತಾಂಡಾಗೆ ಆಗಿದೆ ಅಂತ. ನಿನ್ನೆ ಆದಂಥ ಒಂದು ಇನ್ಸಿಡೆಂಟ್ ಆದಮೇಲೆ ಹೊಸ ಎಸ್ ಒ ಪಿಯನ್ನು ಕೂಡ ರಚನೆ ಮಾಡ್ತಾರೆ. ಈ ಒಂದು ಹೊಸ ಎಸ್ ಒ ಪಿಲಿ ಏನಿದೆ ಅಂದರೆ 100 ಅಡಿಯಿಂದ ಆನೆಯನ್ನು ವೀಕ್ಷಣೆ ಮಾಡಬೇಕು. ಆನೆ ಏನು ಸ್ನಾನ ಮಾಡಿಸ್ತಿರ್ತಾರಲ್ಲ ಅದನ್ನು ವೀಕ್ಷಣೆ ಮಾಡೋಕ್ಕೆ ಅಷ್ಟೇ ಅವಕಾಶ. ಆನೆಗಳಿಗೆ ಸ್ನಾನ ಮಾಡಿಸೋಕ್ಕಾಗಿರ್ಬೋದು, ಆನೆ ಹತ್ರ ಹೋಗೋದು, ಸೆಲ್ಫಿ ಫೋಟೋ ತೆಗೆಸ್ಕೊಳ್ಳೋದು ಅದೇನು ಕೂಡ ಮಾಡಬಾರ್ದಂತೆ ಇನ್ನು ಮುಂದೆ ಇವತ್ತಿಂದ ಜಾರಿ ಆಗ್ತಾ ಇದೆ. ಇನ್ನು ಮಾರ್ತಾಂಡ ಆನೆಯ ಸ್ಥಿತಿ ಹೇಗಿದೆ, ಹೆಲ್ತ್ ಕಂಡೀಷನ್ ತುಂಬ ಜನ ಸಹ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ನೋಡಿರುವ ಹಾಗೆ ಎಲ್ಲ ಕಡೆಯಿಂದ ಹಲವಾರು ಜನರು ಅಲ್ಲಿ ದೂರದಿಂದಲೇ ವಿಡಿಯೋನ ಸಹ ಮಾಡಿದ್ದಾರೆ. ಅದರಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಂದು ಕಂಜನಾನೆಯ ಎಡಭಾಗದ ದಂತ ಕಂಪ್ಲೀಟಾಗಿ ಒಂದು 2 ಅಡಿ ಹೊಟ್ಟೆ ಹೊಟ್ಟೆ ಹತ್ರನ ಸ್ವಲ್ಪ ಹಿಂದಕ್ಕೆ ಅದು ಬರುತ್ತೆ. ಏನು ಗುಪ್ತಾಂಗ ಸ್ವಲ್ಪ ಮೇಲೆ ಸ್ವಲ್ಪ ಲಿವರ್ ಹತ್ರ ಅಲ್ಲಿಗೆ ಒಂದು ಟಚ್ ಆಗುವಂಥದ್ದು ದಂತ ಎಡಭಾಗದ ದಂತ ಒಳಗಡೆನೆ ಹೋಗಿದೆ, ಒಳಗಡೆನೆ ಇಳಿಸ್ಬಿಡುತ್ತದು. ಒಂದು ಫೋರ್ಸ್ಫುಲಿ ಪ್ರೆಷರ್ ಹಾಕಿ ಒಂದು ದಂತ ಹೋಗಿದ್ದು ಪುಣ್ಯಕ್ಕೆ. ಸೊ ಹೀಗಾಗಿ ಬಿಗ್ ಇಂಪ್ಯಾಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಮಾರ್ತಾಂಡಗೆ. ನೋಡಬೇಕು ಯಾವ ರೀತಿ ಟ್ರೀಟ್ಮೆಂಟ್ ಎಲ್ಲವೂ ಕೂಡ ನಡೀತಾ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದೇವರ ಹತ್ರ ಪ್ರಾರ್ಥನೆನ ಮಾಡೋಣ ಮಾರ್ತಾಂಡ ಆದಷ್ಟು ಬೇಗ ಹುಷಾರಾಗಲಿ ಅಂತ. ನಡೆಯಬಾರ್ದಂಥ ಒಂದು ಘಟನೆ ನಡೆದೋಯ್ತು. ಯಾತಕ್ಕೆ ಈ ರೀತಿ ಆಯಿತು ಏನು ಅಂತ ಗೊತ್ತಿಲ್ಲ. ನೆಕ್ಸ್ಟಿಂದ ಈ ರೀತಿ ಘಟನೆ ನಡಿಬಾರ್ದು. ಪಾಪ ದೇವ್ರ ದಯೆಯಿಂದ ಎಲ್ಲ ಆನೆಗಳು ಚೆನ್ನಾಗಿರಬೇಕು. ಕಂಜನ್ ಸಹ ಒಳ್ಳೆ ಆನೆ, ತಾವು ಕೂಡ ನೋಡಿರ್ತೀರ. ಮತ್ತು ಈ ಕಂಜನ್ ಮತ್ತು ಮಾರ್ತಾಂಡ ಎರಡೂ ಕೂಡ ಸಕಲೇಶ್ಪುರ ಭಾಗದಲ್ಲೇ ಸೆರೆ ಹಿಡಿದಂಥ ಆನೆ. ಕಂಜನ್ 2014ರಲ್ಲಿ ಸೆರೆ ಹಿಡಿದಿದ್ದು. ಈ ಒಂದು ಮಾರ್ತಾಂಡ ಆನೆ ಸುಮಾರು ಒಂದು 4 ವರ್ಷದ ಹಿಂದೆ ಸೆರೆ ಹಿಡಿದಿದ್ದು. ಈ ಆನೆನ ಫಸ್ಟು ಸೆರೆ ಹಿಡಿತಾರೆ. ಇದರ ಹೆಸರು ಇಲ್ಲಿ ಅಂದರೆ ಸಕಲೇಶ್ಪುರ ಭಾಗದಲ್ಲೆಲ್ಲ ಅಕ್ಕಿಯನ್ನು ಹೆಚ್ಚಾಗಿ ಇದು ತಿನ್ನುವುದು ಎಲ್ಲವೂ ಕೂಡ ಮಾಡ್ತಾ ಇತ್ತು. ಸೊ ಹೀಗಾಗಿ ಅಕ್ಕಿ ಕಳ್ಳ ಅಂತ ಕೂಡ ಹೇಳ್ತಾ ಇದ್ರು. ಸೊ ಇದಕ್ಕೆ ಫಸ್ಟು ಏನು ಮಾಡ್ತಾರೆ, ಸೆರೆ ಹಿಡಿದು ಮಾರ್ತಾಂಡ ಆನೆನ ರೇಡಿಯೋ ಕಲರನ್ನು ಹಾಕಿ ಬೇರೆ ಒಂದು ಅರಣ್ಯ ಪ್ರದೇಶಕ್ಕೆ ಬಿಡ್ತಾರೆ. ಬಟ್ ಮಾರ್ತಾಂಡ ಆನೆ ಏನು ಮಾಡುತ್ತೆ, 1 ವರ್ಷದೊಳಗೆ ಮತ್ತೆ ವಾಪಸ್ ಸಕಲೇಶ್ಪುರ ರೇಂಜ್ಗೆ ಬಂದ್ಬಿಡುತ್ತೆ. ಸೊ ಹೀಗಾಗಿ ಮತ್ತೊಮ್ಮೆ ಆರ್ಡರ್ ಬರುತ್ತೆ ಈ ಒಂದು ಆನೆನ ಕ್ಯಾಪ್ಚರ್ ಮಾಡಿ ಅಂತ. ಸೊ ಹೀಗಾಗಿ ಈ ಒಂದು ಆನೆನ ಮತ್ತೆ 2ನೇ ಬಾರಿ ಕ್ಯಾಪ್ಚರನ್ನು ಮಾಡಿ ಲೋಡ್ ಮಾಡಿಕೊಂಡು ದುಬಾರೆಗೆ ಹೋಗಿ ಟ್ರೈನಿಂಗನ್ನು ಸಹ ಕೊಡ್ತಾರೆ. ಅಲ್ಲಿ ಮಾರ್ತಾಂಡ ಆಗಿ ಬದಲಾಗ್ತಾನೆ. ಒಳ್ಳೆ ಆನೆ ಮಾರ್ತಾಂಡ. ನೀವು ಕಾರ್ಯಾಚರಣೆದೆಲ್ಲ ನೋಡಿರ್ತೀರ. ಕಾರ್ಯಾಚರಣೆಯಲ್ಲೂ ಸಹ ಒಂದು 2-3 ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾನೆ. ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಶಾಂತ ಸ್ವಭಾವದ ಆನೆ ಮಾರ್ತಾಂಡ. ಕಂಜನ್ ಸಹ ಅಷ್ಟೇ ಶಾಂತ ಸ್ವಭಾವದ ಆನೆನೇ, ನೋಡಿರ್ಬೋದು ನೀವು ಕೂಡ. ಲಾಸ್ಟ್ ಟೈಮು ಮೈಸೂರು ದಸರಾ ಟೈಮ್ನಲ್ಲೂ ಸಹ ಧನಂಜಯನೇ ಕಂಜನ್ ಮೇಲೆ ಅಟ್ಯಾಕ್ ಮಾಡುವಂಥ ಒಂದು ಮನಸ್ಥಿತಿ ಆ ಥರ ಎಲ್ಲ ಆಗಿತ್ತು. ಪಾಪ ಕಂಜನ್ ತಿರುಗಿ ಬಿದ್ದಿರಲಿಲ್ಲ. ಆ ಥರ ಇದ್ದಂಥ ಆನೆ ಏಕಾಏಕಿ ಯಾಕೆ ಈ ರೀತಿ ಆಯಿತು ಅಂತ ಎಲ್ರಿಗೂ ಕೂಡ ಒಂದು ಕ್ವಶನ್. ಮತ್ತು ಕಂಜನ್ ಬಹಳ ಒಳ್ಳೆ ಆನೆ, ಭಾಳ ಅದ್ಭುತವಾಗಿ ಕೂಡ ಟೇಕ್ ಕೇರನ್ನು ಮಾಡ್ತಾ ಇದ್ರು. ಅಲ್ಲಿ ಕಿರಿಕಿರಿಯೂ ಸಹ ಆಗಿರ್ಬೋದು. ಯಾಕೆಂದರೆ ನೀವೇ ನೋಡಿರ್ತೀರ, ಈ ಒಂದು ಆನೆ ಕೆಂಪು ಸಕ್ರಿಯ ಬಯಲಾಗಿರ್ಬೋದು, ದುಬಾರೆ ಆಗಿರ್ಬೋದು, ಅಲ್ಲಿ ಸ್ನಾನ ಮಾಡ್ಸೋಕ್ಕೆ ಅಂತ ಬಿಡ್ತಾರೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಜನ ಕೂಡ ಇರ್ತಾರೆ. ಏನಿಲ್ಲ ಅಂದರೂ ಅಟ್ ಎ ಟೈಮು 40-50 ಜನ ಅಲ್ಲಿ ಸ್ನಾನವನ್ನು ಮಾಡಿಸ್ತಾ ಇರ್ತಾರೆ. ಆನೆಗೆ ಕಿರಿಕಿರಿ ಸಹ ಆಗಿರ್ಬೋದು, ಇರಿಟೇಷನ್ ಸಹ ಆಗಿರ್ಬೋದು. ಮತ್ತು ವೆದರ್ ಚೇಂಜ್ ಏನಾದರೂ, ಕ್ಲೈಮೇಟ್ ಚೇಂಜ್ ಅದಕ್ಕೂ ಸಹ ಏನಾದರೂ ಆಗಿರ್ಬೋದು. ಏನಾಯ್ತು ಒಟ್ಟಿನಲ್ಲಿ ಇಮಿಡಿಯೇಟ್ ಅದು ಏನು ಚಾರ್ಜ್ ಮಾಡೋಕ್ಕೆ ಮುಂದಂಥ ಟೈಮ್ನಲ್ಲಿ ಪಾಪ ಒಬ್ಬರು ಮಹಿಳೆ ಅಲ್ಲೇ ನಿಂತಿರ್ತಾರೆ. ಸೊ ಇದರಿಂದಾಗಿ ಅವರು ಕೂಡ ಕೆಳಗಡೆ ಸಿಕ್ಕಾಕೊಂಡ್ಬಿಡ್ತಾರೆ ಆನೆ ಕಾಲ ಹತ್ರ. ಪಾಪ ಗಂಡ ನೀವು ನೋಡಿರ್ತೀರ ಫುಟೇಜ್ನಲ್ಲಿ. ಫುಟೇಜ್ ನೋಡಿದ್ರೆ ಭಾಳಷ್ಟು ರೀತಿಯಲ್ಲಿ ಕಣ್ಣೀರು ಬಂದ್ಬಿಡುತ್ತೆ ಎಲ್ರಿಗೂ. ಪಾಪ ಒಂದು ಕೈಯಲ್ಲಿ ಮಗುನ ಇಟ್ಕೊಂಡಿದ್ದಾರೆ, ಇನ್ನೊಂದು ಕೈಯಲ್ಲಿ ಹೆಂಡತಿ ಕಾಲನ ಎಳಿಯೋಕ್ಕೆ ಟ್ರೈ ಮಾಡ್ತಾರೆ. ಸಾಧ್ಯನೇ ಆಗೋದಿಲ್ಲ. ಅಸಹಾಯಕ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಒಂದು ಗಂಡ. ಮತ್ತು ಇನ್ನು ಆನೆ ಮಾವುತರು ಎಲ್ಲರೂ ಕೂಡ ಬಂದು ಕಂಜನ ಆನೆನ ಬಿಡಿಸೋಕೆ ತುಂಬಾ ಪ್ರಯತ್ನವನ್ನು ಪಡ್ತಾರೆ. ಮರದಲ್ಲಿ, ಕಲ್ಲಲ್ಲಿ ಈ ಥರ ಎಲ್ಲ ಎಸೆಯುತ್ತಾರೆ. ಆದರೂ ಕೂಡ ಕಂಜನ್ ಬಿಡೋದೇ ಇಲ್ಲ, ತಿವಿದಿಡುತ್ತೆ. ಅಂತಾರೆ ಹೇಗೋ ಮಾಡಿ ಮಾರ್ತಾಂಡ ಸ್ವಲ್ಪ ಎದ್ದು ಮುಂದೆ ಓಡೋಕ್ಕೆ ಪ್ರಯತ್ನವನ್ನು ಪಡುತ್ತೆ. ಹಿಂದ್ಗಡೆಯಿಂದ ಸ್ವಲ್ಪ ತಿವಿತ ಆಗಿದೆ, ಆದರೂ ಕೂಡ ನಂತರದಲ್ಲಿ ಮಾರ್ತಾಂಡ ಓಡುತ್ತೆ. ಈಗ ಸ್ವಲ್ಪ ಮಾರ್ತಾಂಡ ಟ್ರೀಟ್ಮೆಂಟನ್ನು ಪಡೆದುಕೊಳ್ತಾ ಇದೆ. ನೋಡೋಣ ನೆಕ್ಸ್ಟ್ ಅಪ್ಡೇಟ್ ಬರುವ ತನಕ ಸ್ಥಿತಿ ಏನಾದರೂ ತಿಳಿಸ್ತಾರೆ ಅರಣ್ಯ ಇಲಾಖೆಯವರು ಅಂತ. ಮಾರ್ತಾಂಡಗೆ ತುಂಬಾ ಫ್ಯಾನ್ಸ್ ಇದ್ದಾರೆ. ದುಬಾರೆಗೆ ಹೋದರೆ ಮಾರ್ತಾಂಡನೂ ಸಹ ನೋಡ್ಬೋದಾಗಿತ್ತು, ವೀಕ್ಷಣೆ ಮಾಡ್ಬೋದಾಗಿತ್ತು. ಪ್ರತಿಯೊಂದು ಆನೆಗಳು ಕೂಡ ಚೆನ್ನಾಗಿರುವಂಥ ಆನೆಗಳೇ. ಆದರೆ ಈ ರೀತಿಯ ಒಂದು ಘಟನೆ ನಡಿಬಾರ್ದಾಗಿತ್ತು, ನಡೆದಿದೆ. ಫಾರ್ ದ ಫಸ್ಟ್ ಟೈಮ್ ಕ್ಯಾಂಪ್ ಒಳಗೆ ಈ ರೀತಿ ಅಂದರೆ ಮಹಿಳೆ ಇದ್ದಂಥ ಟೈಮ್ನಲ್ಲಿ ಆಗಿರುವಂಥದ್ದು. ಸಾಮಾನ್ಯವಾಗಿ ಆನೆಗಳು ಈ ಥರ ಕಾದಾಡುವುದು, ಸಣ್ಣ ಪುಟ್ಟ ಫೈಟ್ಗಳಾಗುವುದು, ಮಾಕ್ ಚಾರ್ಜ್ ಮಾಡುವುದು ಎಲ್ಲವೂ ಕೂಡ ನಡೀತಾ ಇರುತ್ತೆ. ಇದೇನು ಹೊಸದೇನಲ್ಲ. ತಾವು ನೋಡಿರ್ತೀರ ಹಲವಾರು ಉದಾಹರಣೆಗಳು. ಕಾಡೊಳಗಡೆ ಆಗಿದ್ದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಬಟ್ ಈ ರೀತಿ ಹೊರಗಡೆ ಆದಂಥ ಟೈಮ್ ಅಂದರೆ ಲಾಸ್ಟ್ ಸತಿ ಕೂಡ ಕ್ಯಾಂಪ್ನಲ್ಲೇ ಧನಂಜಯ ಮತ್ತೊಮ್ಮೆ ಕಂಜನ್ ಮೇಲೆ ಚಾರ್ಜ್ ಮಾಡಿದ್ದ. ಸೊ ಅದು ಕೂಡ ವಿಡಿಯೋ ವೈರಲ್ ಆಗಿತ್ತು. ಅಂದರೆ ಕ್ಯಾಂಪ್ ವಿಸಿಟಿಂಗ್ ಟೈಮ್ನಲ್ಲೇ ಹಾಗೆ ಯಾರೋ ವಿಸಿಟರ್ಸ್ ಅಲ್ಲಿ ವಿಡಿಯೋ ನಾವು ಸಹ ಮಾಡಿದ್ರು. ಸೊ ಆ ರೀತಿ
ಆನೆಗಳಿಗೆ ಮಾಮೂಲಿ ಅದು ಸರ್ವೇ ಸಾಮಾನ್ಯ. ಏನು ಅಂದರೆ ತಮ್ಮ ಒಂದು ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಸೊ ಈ ರೀತಿ ಮನಸ್ಥಿತಿಗಳು ಒಂದೇ ಥರ ಇರೋದಿಲ್ಲ, ಅದು ಮೂಡಿ ಆನೆಗಳು. ಸೊ ಹೀಗಾಗಿ ಆನೆಗಳ ಹತ್ರ ಯಾರು ಕೂಡ ಹತ್ರಕ್ಕೆ ಹೋಗ್ಬಾರ್ದು. ಈಗ ಹೊಸ ಎಸ್ ಒ ಪಿ ತಂದಿರೋದು ಒಳ್ಳೇದೇ ಆಯಿತು, ಚೆನ್ನಾಗಿದೆ. ಹೊಸ ಎಸ್ ಒ ಪಿನ ಎಲ್ಲರೂ ಕೂಡ ಪಾಲಿಸಿದ್ರೆ ಎಲ್ರಿಗೂ ಒಳ್ಳೇದು, ಎಸ್ಪೆಷಲಿ ಆನೆಗೂ ಕೂಡ ಒಳ್ಳೇದು. ಪಾಪ ನೋಡಿ, ಮನುಷ್ಯರಿಂದ ಆನೆಗಳಿಗೆ ಎಷ್ಟೊಂದೆಲ್ಲ ತೊಂದರೆ. ಸೊ ಈಗ ಆನೆಗಳಿಗೆ ಕೆಟ್ಟ ಹೆಸರು ಬಂದಂತಾಗ್ಬಿಟ್ಟಿದೆ. ಆನೆಗಳು ಪಾಪ ಏನು ಮಾಡಲಿಲ್ಲ, ತಮ್ಮ ಪಾಡಿಗೆ ಇತ್ತು. ಅವುಗಳು ಫೈಟಿಂಗ್ ಆಡೋದೆಲ್ಲವೂ ಕೂಡ ಕಾಮನ್. ಅದರಲ್ಲಿ ಪಾಪ ಮಹಿಳೆ ಸಿಲ್ಕೊಂಡ್ಬಿಡ್ತಾರೆ. ಅದೇ ಒಂದು ಆಗ್ಬಾರ್ದಾಗಿದ್ದಂಥ ಒಂದು ಘಟನೆ. ಅಕಸ್ಮಾತ್ ಆ ಮಹಿಳೆ ಇರಲಿಲ್ಲ ಅಂದರೆ ಅವುಗಳು ಏನೋ ಫೈಟ್ ಆಗಿ ಆನೆ ಮಾವುತರು ಬಿಡಿಸೋರು ಅದೇನೋ ಆಗೋದು. ಬಟ್ ಇಲ್ಲಿ ಮಹಿಳೆ ಸಿಗಾಕೊಂಡಿದ್ದು ಒಂದು ದೊಡ್ಡ ಇಲ್ಲಿ ಬಂದಿರುವಂಥದ್ದು ವಿಚಾರ. ಇನ್ನು ಮತ್ತೆ ಆ ಮಹಿಳೆ ಕೂಡ ಏನು ಕಣ್ಣುಗಳನ್ನು ದಾನವನ್ನು ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ನೇತ್ರದಾನ ಮಹಾದಾನ ಅಂತ ಅಂತಿದ್ರು. ಅದೇ ರೀತಿ ಆ ಪತಿ ನೋಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಅಂತ ಒಂದು ನೋವಿನಲ್ಲಿಯೂ ಸಹ ಪತ್ನಿಯ ಕಣ್ಣುಗಳನ್ನ ಆಸ್ಪತ್ರೆಗೆ ಡೊನೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಸೂಪರ್ ಗ್ರೇಟ್, ಹ್ಯಾಟ್ಸ್ ಆಫ್ ಅನ್ಬೋದು. ತಮಿಳ್ನಾಡು ಮೂಲದ ಒಬ್ರು ಫ್ಯಾಮಿಲಿ ಅದು. ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕದಲ್ಲಿ ಹೇಳಿದ್ರು, ಅದು ತಮಿಳ್ನಾಡಿನವರು ಕೂಡ ಪಾಲಿಸ್ತಾ ಇದ್ದಾರೆ. ಕುಶಾಲನಗರದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಎಲ್ಲ ಪ್ರೊಸೀಜರ್ ಕೂಡ ನಡೆಯುತ್ತೆ. ಅಲ್ಲಿಗೆ ಅಧಿಕಾರಿಗಳು ಮತ್ತು ಶಾಸಕರಾದಂಥ ಡಾಕ್ಟರ್ ಮಂತರ್ಗೌಡರು ಸಹ ಅಲ್ಲಿ ಹೋಗಿ ವಿಸಿಟ್ ಮಾಡ್ತಾರೆ. ಸಾಂತ್ವನ ಸಂತಾಪವನ್ನು ಸಹ ಸೂಚಿಸ್ತಾರೆ. ಇನ್ನು ಮುಂದೆ ಈ ರೀತಿ ಘಟನೆ ನಡೆಯಬಾರದು, ಆ ರೀತಿ ಎಸ್ ಒ ಪಿಯನ್ನು ಮುಂದೆ ಈಗ ತಂದಿದ್ದಾರೆ. ಇವತ್ತಿಂದನೇ ಜಾರಿ ಆಗ್ತಿದೆ. ಯಾರು ಕೂಡ ಸ್ನಾನವನ್ನು ಮಾಡಿಸುವ ಹಾಗಿಲ್ಲ. ಮಾಮೂಲಿಯಂತೆ ಇಷ್ಟು ದಿವಸ ಏನು ಟಿಕೆಟ್ ಇತ್ತು, ಆನೆನ ಸ್ನಾನ ಮಾಡ್ಸೋಕೆ ಇದು ಮಾಡೋರು. ಬಟ್ ಈಗ ಸಮ್ಮರ್ ಸೀಸನ್ ಬೇರೆ ಸ್ಟಾರ್ಟ್ ಆಗಿತ್ತು. ಹಲವಾರು ಪ್ರವಾಸಿಗರು ತುಂಬ ಸಂಖ್ಯೆಯಲ್ಲಿ ಪ್ರತಿ ದಿವಸ ಬರೋರು. ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯದಿಂದ ಸಹ ಬಂದು ಆನೆಗಳಿಗೆ ಸ್ನಾನ ಮಾಡಿಸ್ತಾ ಇದ್ರು. ನೀವು ಕೂಡ ನೋಡಿರ್ತೀರ. ಆದರೆ ಈಗ ಇನ್ನು ಮುಂದೆ ಸ್ನಾನ ಮಾಡಿಸೋ ಹೋಗಿಲ್ಲ, ಅದಕ್ಕೆಲ್ಲ ನಿರ್ಬಂಧ ಇದೆ. ಹಲವಾರು ರೂಲ್ಸ್ಗಳು ಕೂಡ ಈಗ ಬರ್ತಾ ಇದೆ. ಸೊ ಹೀಗಾಗಿ ಅದನ್ನು ಫಾಲೋ ಮಾಡೋದು ಎಲ್ರಿಗೂ ಕೂಡ ಒಳ್ಳೆಯದು. ಇದ್ರ ಬಗ್ಗೆ ನೀವೇನಂತೀರಾ? ಸೊ ನಡೆಯಬಾರ್ದಂಥ ಒಂದು ಘಟನೆ. ಹೆಚ್ಚಿನ ಅಂಶ ಮಾರ್ತಾಂಡ ಸೇಫ್ ಆಗಿದ್ದಾನೆ. ವೈದ್ಯರು ಮಾರ್ತಾಂಡಗೆ ಚಿಕಿತ್ಸೆನ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಹುಷಾರಾಗ್ಲಿ ಮಾರ್ತಾಂಡಾನೆ. ತಪ್ಪದೆ ಎಲ್ಲರೂ ಕೂಡ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕೆಂದ್ರೆ ಮಾರ್ತಾಂಡ ಆನೆಗೆ ಕೂಡ ಒಳ್ಳೆ ಫ್ಯಾನ್ ಕ್ರೇಜ್ ಇದೆ. ಜನರೆಲ್ಲರೂ ಕೂಡ ಗುರ್ತಿಡಿತಾರೆ ಮಾರ್ತಾಂಡ ಅಂತ. ಮತ್ತೆ ಈ ಒಂದು ಕ್ಯಾಂಪು ಇನ್ನು ಮುಂದೆ ಎಸ್ ಒ ಪಿ ಅಂದ್ರೆ ಕರ್ನಾಟಕದಲ್ಲಿರುವಂಥ ಎಲ್ಲ ಕ್ಯಾಂಪ್ ಎಸ್ ಒ ಪಿ ಪಾಲಿಸಬೇಕು. ಮತ್ತೆ ದುಬಾರೆ ಕ್ಯಾಂಪು ಒಂದೆರಡು ದಿವಸ ಬಂದಾಗಿರುತ್ತೆ, ಕ್ಲೋಸ್ ಮಾಡಿರ್ತಾರೆ. ಯಾಕೆಂದ್ರೆ ಅಲ್ಲಿ ಹಿರಿಯ ಅಧಿಕಾರಿಗಳು ಮತ್ತೆ ಅಲ್ಲಿ ಶಾಸಕರು ಕೂಡ ವಿಸಿಟ್ ಮಾಡ್ತಾರೆ. ಮತ್ತೆ ಅಲ್ಲಿ ಪೊಲೀಸರು ವಿಸಿಟ್ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ತನಿಖೆ ನಡಿಬೇಕಾಗತ್ತಲ್ಲ. ಸೊ ಎಲ್ಲಿ ಘಟನೆ ಆಗಿದ್ದು ಅದನ್ನೆಲ್ಲ ಸಹ ನೋಡ್ತಾರೆ ಮಾಜಾರು ರೀತಿ. ಸೊ ಹೀಗಾಗಿ ಒಂದು 2 ದಿವಸ ಕ್ಲೋಸ್ ಆಗಿರುತ್ತೆ ಅಂತ ದುಬಾರೆ ಕ್ಯಾಂಪು. ಇನ್ನು ಮುಂದೆ ಈ ರೀತಿ ಎಲ್ಲ ಲಾಸ್ಟ್ ಟೈಮ್ ಇವೆಲ್ಲವೂ ಕೂಡ ನಿನ್ನೆಗೆ ಲಾಸ್ಟ್ ಆಗೋಯ್ತು. ಈ ರೀತಿ ಸ್ನಾನ ಮಾಡ್ಸೋಕೆ ಆಗೋದಿಲ್ಲ. 100 ಅಡಿ ಅಂತರ ಕಾಯ್ದುಕೊಳ್ಬೇಕು. ನೋಡೋಕ್ಕೆ ಆನೆನ ಸಾಧ್ಯ ಅಷ್ಟೇನೆ ಸ್ನಾನ ಮಾಡಿಸುವಾಗ. ಮಾವುತರೇ ಸ್ನಾನ ಮಾಡಿಸ್ಕೋತಾರೆ, ಜನಗಳು ಸ್ನಾನ ಮಾಡ್ಸೋಕೆ ಆಗೋದಿಲ್ಲ. ಕಂಜನ್ ಸಹ ಸೇಫ್ ಆಗಿದ್ದಾನೆ, ಮಾರ್ತಾಂಡ ಸಹ ಸೇಫ್ ಆಗಿದ್ದಾನೆ. ಬೇಗ ಹುಷಾರಾಗಲಿ.